ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಡಿಮೆ ವಂದೇ ವಂದ್ಯಂ ವಿಧಿಭವ ಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾಬದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜಜ್ಜುರತ್ನಂ ಕೌಸಲ್ಯಾಯಾಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಿಗೆ ವಂದಿಸಿ ದಾಸವರೇಣ್ಯರಾದಂಥ ವಿಜಯದಾಸರಿಂದ ರಚಿತವಾದ ಕಂಕಣಾಕಾರ ಸುಳಾದಿ ಅದನ್ನು ಆಧರಿಸಿಕೊಂಡು ನಿರ್ಮಿತವಾದಂಥ ಈ ಚಕ್ರಾಬ್ಜ ಮಂಡಲದ ವಿವರಣೆಯನ್ನು ಆರಂಭ ಮಾಡ್ತಾ ಇದ್ದೇವೆ. ಚಕ್ರಾಬ್ಜ ಮಂಡಲ ಈ ಹೆಸರು ಬಹಳ ಪ್ರಸಿದ್ಧವಾಗಿದೆ. ಇತ್ತೀಚೆಗೆ ಚಕ್ರಾಬ್ಜ ಮಂಡಲದ ಪರಿಕಲ್ಪನೆಯೂ ಕೂಡ ಎಲ್ಲರಲ್ಲಿಯೂ ಕೂಡ ಮೂಡ್ತಾ ಇದೆ. ಇದಕ್ಕೆ ಮೂಲ ಕಂಕಣಾಕಾರ ಸುಳಾದಿ. ವಿಜಯದಾಸರು ಮಾಡಿದಂಥ ಕಂಕಣಾಕಾರ ಸುಳಾದಿಗೂ ಮೂಲ ಶ್ರೀಮದ್ ಆಚಾರ್ಯರ ತಂತ್ರಸಾರ ಸಂಗ್ರಹ. ಮೊನ್ನೆ ದಿವಸ ತಂತ್ರಸಾರ ಸಂಗ್ರಹದ ಉಪನ್ಯಾಸ ಮಾಡುವಾಗ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದೇನೆ. ಶ್ರೀಮದ್ ಆಚಾರ್ಯರು ಮೊದಲನೇ ಅಧ್ಯಾಯದಲ್ಲಿ ಅಷ್ಟಮಹಾಮಂತ್ರಗಳ ವಿವರಣೆಯನ್ನು ಕೊಟ್ಟು ಕೊನೆಯಲ್ಲಿ ಪೂಜಾ ವಿಧಾನವನ್ನು ಹೇಳುವಾಗ ಪೂಜ್ಯಶ್ಚ ಭಗವಾನ್ ನಿತ್ಯಂ ಚಕ್ರಾಬ್ಜಾದಿಕ ಮಂಡಲೆ ಎನ್ನುವಂಥ ಮಾತನಾಡಿದ್ದಾರೆ. ಅದಕ್ಕೂ ಮೂಲ ಪ್ರಾಚೀನ ತಂತ್ರಗ್ರಂಥಗಳಲ್ಲಿ ಈ ಮಾತು ಬರ್ತದೆ. ಸ್ವರ್ಣಾದಿ ರಚಿತೆ ಪೀಠೆ ಪೂಜಾ ಚಕ್ರಂ ಸಮುದ್ಧರೇತ್ ತಸ್ಮಿನ್ ಸಂಸ್ಥಾಪ್ಯ ದೇವಂಚ ಪುಷ್ಪಾದ್ಯೈರಪಿ ಪೂಜೆಯೇತ್. ಸುವರ್ಣದಿಂದ, ಬಂಗಾರದಿಂದ ಅಥವಾ ಬೆಳ್ಳಿಯಿಂದ, ತಾಮ್ರ ಇತ್ಯಾದಿ ಲೋಹಗಳಿಂದ ಒಂದು ಪೀಠವನ್ನು ರಚನೆ ಮಾಡಿ ಆ ಪೀಠದಲ್ಲಿ ಪೂಜಾ ಚಕ್ರವನ್ನು ಉದ್ಧಾರ ಮಾಡಿ ಆ ಪೂಜಾ ಚಕ್ರದ ಅಲ್ಲಿ ಪರಮಾತ್ಮನನ್ನು ಇಟ್ಟು ಪುಷ್ಪಾದಿಗಳಿಂದ ಭಗವಂತನನ್ನು ಪೂಜೆ ಮಾಡಬೇಕು ಅನ್ನುವಂಥ ಮಾತು ಪ್ರಾಚೀನ ತಂತ್ರಗ್ರಂಥಗಳಲ್ಲಿ ಬಂದಿದೆ. ಆ ರಚಿಸಿದಂಥ ಪೀಠದಲ್ಲಿ ಪೂಜಾ ಚಕ್ರ ಅಂದ್ರೆ ಹೀಗಿರಬೇಕು. ಇಲ್ಲೇನಿದೆ ಇದೇ ಭಗವಂತನ ಪೂಜೆ ಮಾಡಲಿಕ್ಕೆ, ಪ್ರತಿಮೆ ಇಡ್ಲಿಕ್ಕೆ ಇರಬೇಕಾಗಿರತಕ್ಕಂಥ ಪೂಜಾ ಚಕ್ರ. ಇದಕ್ಕೆ ಪೂಜಾ ಚಕ್ರ ಅಂತ ಪ್ರಾಚೀನ ತಂತ್ರಗ್ರಂಥದವರು ಕರೆದಿದ್ದಾರೆ. ಇಂಥ ಪೂಜಾ ಚಕ್ರದಲ್ಲಿ ಪರಮಾತ್ಮನನ್ನ ಇಟ್ಟು ಸಂಸ್ಥಾಪ್ಯ, ತಸ್ಮಿನ್ ಸಂಸ್ಥಾಪ್ಯ ದೇವಂಚ, ಅಲ್ಲಿ ಪರಮಾತ್ಮನನ್ನಿಟ್ಟು ಪುಷ್ಪಾದಿಗಳಿಂದ ಪೂಜೆ ಮಾಡಬೇಕು. ಹಾಗೆ ಭಾಗವತದಲ್ಲಿ ಇನ್ನೊಂದು ಮಾತು ಬಂದಿದೆ. ಪರಮಾತ್ಮನ ಪೂಜೆಗೆ ದ್ರವ್ಯ, ಕ್ಷಿತಿ, ಆತ್ಮಲಿಂಗಾನಿ, ದ್ರವ್ಯಲಿಂಗ, ಕ್ಷಿತಿಲಿಂಗ, ಆತ್ಮಲಿಂಗ ಪೂಜೆ ಅಂತ 3 ಥರ ಹೇಳಿದ್ದಾರೆ. ದ್ರವ್ಯಲಿಂಗ ಅಂತಂದ್ರೆ ಪ್ರತಿಮೆಗಳು, ಸಾಲಿಗ್ರಾಮ ಅದರಲ್ಲಿ ಪೂಜೆ ಮಾಡಿದರೆ ದ್ರವ್ಯಲಿಂಗದಲ್ಲಿ ಪರಮಾತ್ಮನ ಪೂಜೆ. ಕ್ಷಿತಿಲಿಂಗ ಅಂತಂದ್ರೆ ಈ ರೀತಿ ಭೂಮಿಯಲ್ಲಿ ಚಕ್ರಾಬ್ಜ ಮಂಡಲವನ್ನ ಬರೆದು ಅದರಲ್ಲಿ ಪರಮಾತ್ಮನ ಪೂಜೆ ಮಾಡಿದರೆ ಅದು ಕ್ಷಿತಿಲಿಂಗ ಪೂಜೆ. ಆತ್ಮಲಿಂಗ ಪೂಜೆ ಅಂತಂದ್ರೆ ನಮ್ಮಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಅನ್ನೋ ಅನುಸಂಧಾನ, ಬೇರೆಯವರಲ್ಲಿ ಪರಮಾತ್ಮನನ್ನು ಚಿಂತನೆ ಮಾಡಿ ಚೇತನರಲ್ಲಿ ಭಗವಂತನ ಪೂಜೆ ಮಾಡೋದು ಅದೊಂದು ಕ್ರಮ.
ಇನ್ನೊಂದು ಮಾತು ಕೂಡ, ಸೂರ್ಯೋಗ್ನಿರ್ ಬ್ರಾಹ್ಮಣೋ ಗಾವಃ. ಭಗವಂತನ ಪೂಜೆಗೆ ಯಾವುದ್ಯಾವುದು ಪ್ರತೀಕ ಅಂತ ಹೇಳುವಾಗ ಸೂರ್ಯನಲ್ಲಿ ಪರಮಾತ್ಮನ ಪೂಜೆ. ಅದು ಸೂರ್ಯನಲ್ಲಿ ಪರಮಾತ್ಮನ ಪೂಜೆ ಅಂದರೆ ಗಾಯತ್ರಿ ಮಂತ್ರ ಜಪ ಮಾಡಿದರೆ ಸೂರ್ಯನಲ್ಲಿ ಭಗವಂತನ ಪೂಜೆ. ಅಗ್ನಿಯಲ್ಲಿ ಪರಮಾತ್ಮನ ಪೂಜೆ ಅಂತಂದ್ರೆ ಹೋಮ ಹವನಗಳು. ಬ್ರಾಹ್ಮಣರಲ್ಲಿ ಪರಮಾತ್ಮನ ಪೂಜೆ ಅಂದರೆ ಸತ್ಕಾರ. ಗೋವಿನಲ್ಲಿ ಭಗವಂತನ ಪೂಜೆ ಅಂದರೆ ಗೋವಿಗೆ ಹುಲ್ಲು ಹಾಕುವುದು, ಮೈ ತಿಕ್ಕುವುದು. ಇದು ವೈಷ್ಣವರಲ್ಲಿ ಅಂತಂದ್ರೆ ಬಂಧುಗಳಂತೆ ವೈಷ್ಣವರನ್ನ ಭಾವಿಸೋದು. ಸೂರ್ಯೋಗ್ನಿರ್ ಬ್ರಾಹ್ಮಣೋ ಗಾವಃ ವೈಷ್ಣವ. ಖಂ ಅಂದ್ರೆ ಆಕಾಶ, ಹೃದಯಾಕಾಶದಲ್ಲಿ ಪರಮಾತ್ಮನ ಧ್ಯಾನ. ಮರುತ್ ಅಂದರೆ ವಾಯುದೇವರು ಪರಮಾತ್ಮನ ಸನ್ನಿಧಾನಕ್ಕೆ ಪೂರ್ಣ ಪಾತ್ರರು ಅಂತ ಪರಶುಕ್ಲ ತ್ರಯದಲ್ಲಿ ಅದನ್ನು ಹೇಳಿದ್ದೇವೆ. ಅದನ್ನು ಭಾವಿಸಿದರೆ ಅದು ವಾಯು ಪ್ರತೀಕದಲ್ಲಿ ಪರಮಾತ್ಮನ ಪೂಜೆ ಆಗ್ತದೆ. ನೀರಿನಲ್ಲಿ ಭಗವಂತನ ಪೂಜೆ ಮಾಡಬೇಕು ಅಂತಿದೆ. ನೀರಿನಲ್ಲಿ ಪೂಜೆ ಮಾಡೋದು ಅಂತಂದ್ರೆ ಅರ್ಘ್ಯ ಪ್ರದಾನ. ನೀರಿನಲ್ಲಿ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅರ್ಘ್ಯ ಪ್ರದಾನ ಮಾಡಿದರೆ ಅದು ನೀರಿನ ಪ್ರತೀಕದಲ್ಲಿ ಭಗವಂತನ ಪೂಜೆ. ಸೂರ್ಯೋಗ್ನಿರ್ ಬ್ರಾಹ್ಮಣೋ ಗಾವಃ ವೈಷ್ಣವ ಖಂ ಮರುಜ್ಜಲಂ ಭೂಮಿ ಅಂತಂದ್ರೆ ಈ ರೀತಿ ಅದನ್ನ ಭಾಗವತದಲ್ಲೇ ಹೇಳಿದ್ದಾರೆ. ಸ್ಥಂಡಿಲೆ ಮಂತ್ರ ಹೃದಯೈಹಿ. ಸ್ಥಂಡಿಲೆ ಅಂದ್ರೆ ಭುವಿಕೃತ ಮಂಡಲೆ ಅಂತ ಅರ್ಥ ಬರೀತಾರೆ. ಭೂಮಿಯಲ್ಲಿ ರಂಗವಲ್ಲಿಯಿಂದ ಬಿಡಿಸಿದಂಥ ಮಂಡಲದಲ್ಲಿ, ಚಕ್ರಾಬ್ಜ ಮಂಡಲದಲ್ಲಿ, ಅಲ್ಲೇ ಪರಮಾತ್ಮನನ್ನು ಆವಾಹನೆ ಮಾಡಿ ಪೂಜೆ ಮಾಡೋದು ಅದೂ ಒಂದು ರೀತಿ ಭಗವಂತನ ಪೂಜೆನೆ. ಪ್ರತಿಮೆ ಇದ್ದಾಗ ಇಟ್ಟು ಪೂಜೆ ಮಾಡಿದರೂ ಸರಿ, ಇಲ್ಲದೆ ಇದ್ರಿ ಮಂಡಲದಲ್ಲೇ ಪರಮಾತ್ಮನನ್ನು ಆವಾಹನೆ ಮಾಡಿ ಪೂಜೆ ಮಾಡಬಹುದು. ಆ ಮಂಡಲದಲ್ಲಿ ಭಗವಂತನ ಚಿಂತನೆ ಮಾಡುವಾಗ ಎಂಥ ಪರಮಾತ್ಮನನ್ನು ಚಿಂತಿಸಬೇಕು ಅಂದರೆ ಅದಕ್ಕೂ ಕೂಡ ಲಕ್ಷಣವನ್ನು ಹೇಳಿದ್ದಾರೆ ತಂತ್ರ ಗ್ರಂಥಗಳಲ್ಲಿ. ಚಕ್ರಾಬ್ಜ ಮಂಡಲೆ ದೇವಂ ಧ್ಯಾಯೇತ್ ಏವಂ ಸಮಾಹಿತಃ. ಚಕ್ರಾಬ್ಜ ಮಂಡಲದಲ್ಲಿ ಪರಮಾತ್ಮನನ್ನು ಧ್ಯಾನ ಮಾಡುವಾಗ ಚತುರ್ಭುಜಂ, 4 ಭುಜಗಳಿಂದ ಕೂಡಿದ್ದಾನೆ ಪರಮಾತ್ಮ, ಚತುರ್ಭುಜನಾಗಿದ್ದಾನೆ. ಉದಾರಾಂಗಂ ಚಕ್ರಾದ್ಯಾಯುಧ ಸೇವಿತಂ. ಚಕ್ರ, ಶಂಖ ಇತ್ಯಾದಿ ಆಯುಧಗಳನ್ನು ಧರಿಸಿದ್ದಾನೆ. ನೀಲಮೇಘ ಪ್ರತೀಕಾಶಂ, ನೀಲಮೇಘದಂತೆ ಮೈಬಣ್ಣ. ಪದ್ಮಪತ್ರಾಯತೆ ಕ್ಷಣಂ, ಕಮಲದಂತೆ ಅರಳಿದ ಕಣ್ಣು. ಪೀತಾಂಬರಧರಂ, ಪೀತಾಂಬರ ಉಟ್ಟುಕೊಂಡಿದ್ದಾನೆ. ಸೌಮ್ಯ ರೂಪ. ಪ್ರಸನ್ನೇಂದು ನಿಭಾನನಂ, ಪೂರ್ಣ ಚಂದ್ರನಂತೆ ಮುಖ ಕಮಲ. ಚಾರುಹಾಸಂ ಸುತಾಮ್ರೋಷ್ಠಂ, ಮಂದಹಾಸದಿಂದ ಕೂಡಿದ್ದಾನೆ. ಕೆಂಪಾದ ತುಟಿ. ರತ್ನೋಜ್ವಲಿತ ಕುಂಡಲಂ, ಕಿವಿಯಲ್ಲಿ ರತ್ನದಿಂದ ರಚಿತವಾದ ಕುಂಡಲ. ದಿವ್ಯ ಚಂದನ ಲಿಪ್ತಾಂಗಂ, ಗಂಧಲೇಪ. ದಿವ್ಯ ಮಾಲಾ ವಿಭೂಷಿತಂ, ದಿವ್ಯವಾದ ಮಾಲೆಗಳನ್ನು ಧರಿಸಿದ್ದಾನೆ. ಶ್ರೀ ಭೂಮಿಭ್ಯಾಂ ಸಮಾಸೀನಂ, ಶ್ರೀದೇವಿ ಭೂದೇವಿಯಿಂದ ಕೂಡಿಕೊಂಡಿದ್ದಾನೆ. ಸ್ವರ್ಣ ಸಿಂಹಾಸನೆ ಶುಭೆ, ಸುವರ್ಣದ ಸಿಂಹಾಸನದಲ್ಲಿ ಭಗವಂತ ಮಂಡಿಸಿದ್ದಾನೆ. ಧ್ಯಾತ್ವೈವಂ ದೇವದೇವೇಶಂ ಮಂತ್ರ ಜಾಪಪರೋಭವ. ಈ ರೀತಿ ಚಕ್ರಾಬ್ಜ ಮಂಡಲದಲ್ಲಿ ಸುವರ್ಣ ಸಿಂಹಾಸನದಲ್ಲಿ ಕುಳಿತಂತಹ ಪರಮಾತ್ಮನನ್ನ ಧ್ಯಾನ ಮಾಡಿ ಮಂತ್ರ ಜಾಪ ಪರೋಭವ. ಚಕ್ರಾಬ್ಜ ಮಂಡಲದಲ್ಲಿ ಎಷ್ಟೆಷ್ಟು ಮಂತ್ರಗಳನ್ನು ಬರಿಬೇಕು, ಆ ಮಂತ್ರಗಳಿಂದ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ ಅಂತ ಜಪ ಮಾಡ್ರಿ ಅಂತ ಹೇಳಿದ್ದಾರೆ. ಹೀಗೆ ಇದು ಈ ಚಿತ್ರ ಸತ್ಯಧರ್ಮ ತೀರ್ಥರು ತಮ್ಮ ಹಸ್ತದಿಂದ ಬಿಡಿಸಿದಂಥ ಚಿತ್ರ. ಉತ್ತರಾದಿ ಮಠದ ಪರಂಪರೆಯಲ್ಲಿ ಭಾಗವತ ವ್ಯಾಖ್ಯಾನ ಮಾಡಿದಂಥ ಮಹಾಜ್ಞಾನಿಗಳೊಬ್ಬರು ಸತ್ಯಧರ್ಮ ತೀರ್ಥರು. ಅವರು ಭಾಗವತದಲ್ಲಿ ಎಷ್ಟು ಜ್ಞಾನವೋ ಚಿತ್ರಕಲೆಯಲ್ಲೂ ಕೂಡ ಅಷ್ಟೇ ನೈಪುಣ್ಯ. ಅವರು ತಮ್ಮ ಕೈಯಿಂದ ಬಿಡಿಸಿದಂಥ ಚಿತ್ರ ಇದು ಚಕ್ರಾಬ್ಜ ಮಂಡಲಕ್ಕೆ, ಅದರಲ್ಲಿ ಧ್ಯಾನ ಮಾಡುವ ಭಗವನ್ ಮೂರ್ತಿಗೆ ಹೊಂದತಕ್ಕಂಥ ಚಿತ್ರ. ಈ ರೀತಿ ಪರಮಾತ್ಮನನ್ನ ಧ್ಯಾನ ಮಾಡಿ ಮಂತ್ರ ಜಪ ಮಾಡಬೇಕು ಅಂತ ಹೇಳಿದ್ದಾರೆ. ಇದನ್ನ ಶ್ರೀಮದ್ ಆಚಾರ್ಯರು ತಂತ್ರಸಾರದಲ್ಲಿ ಹೇಳಿದ್ದನ್ನು ಇಟ್ಟುಕೊಂಡು ಆಚಾರ್ಯರಿಷ್ಟು ಹೇಳಿದರು. ಚಕ್ರಾಬ್ಜ ಮಂಡಲದಲ್ಲಿ ಪರಮಾತ್ಮನನ್ನು ಪೂಜೆ ಮಾಡಬೇಕು ಅಂತ ಹೇಳಿದರು. ಆದರೆ ಚಕ್ರಾಬ್ಜ ಮಂಡಲ ಹೇಗೆ ಬರಿಬೇಕು, ಅದರ ವಿಶ್ಲೇಷಣೆ ಏನು, ಅದು ಯಾವುದನ್ನು ಕೂಡ ಶ್ರೀಮದಾಚಾರ್ಯರು ಹೇಳಲಿಲ್ಲ. ಸಂಕ್ಷಿಪ್ತವಾಗಿ ಅಷ್ಟು ಹೇಳಿದ್ದಾರೆ. ಅನಂತರದಲ್ಲಿ ಬಂದಿರತಕ್ಕಂಥ ವಿಜಯದಾಸರು
ಭೃಗು ಋಷಿಗಳ ಅಂಶ ಸಂಭೂತರು ವಿಜಯದಾಸರು ಮಹಾನುಭಾವರು ದಿವ್ಯ ಜ್ಞಾನದಿಂದ ಆಚಾರ್ಯರ ಆಜ್ಞಾಧಾರಕರಾಗಿ ಬಂದು ಶ್ರೀಮದ್ ಆಚಾರ್ಯರು ಹೇಳಿದಂಥ ಆ ಮಂತ್ರಕ್ಕೆ ಸರಿಯಾಗಿ, ಆ ಮಾತಿಗೆ ಸರಿಯಾಗಿ ಕಂಕಣಾಕಾರ ಸುಳಾದಿ ಅಂತ ಒಂದು ಸುಳಾದಿಯನ್ನು ರಚನೆ ಮಾಡಿದ್ದಾರೆ. ಆ ಸುಳಾದಿಯ ಆಧಾರದ ಮೇಲೆ ಚಕ್ರಾಬ್ಜ ಮಂಡಲವನ್ನು ರಚನೆ ಮಾಡಿ ಏನೇನು ಬರಿಬೇಕು, ಅದರಲ್ಲಿ ಯಾವ್ಯಾವ ಮಂತ್ರಗಳನ್ನು ಬರಿಬೇಕು ಅದನ್ನು ಅವರೇ ತಿಳಿಸಿದ್ದಾರೆ. ಅದನ್ನೆಲ್ಲ ಬರೆದು ಎಷ್ಟೋ ಚಿತ್ರಗಳು ಹಿಂದೆ ನಿರ್ಮಾಣಗೊಂಡಿದ್ವು. ಗೋಪಾಲದಾಸರು ಕಂಕಣಾಕಾರ ಸುಳಾದಿ ಆಧಾರ ಇಟ್ಟುಕೊಂಡು ಅವರೊಂದು ಚಿತ್ರ ಬರೆದಿದ್ದರು ಅಂತಿದೆ. ಅನಂತರ ಅನೇಕ ಮಂದಿ ಸಾಧಕರು ಈ ಪ್ರಯತ್ನವನ್ನ ಮಾಡಿದ್ದಾರೆ. ಹಿಂದಿನವರು ಮಾಡಿದಂಥ ಆ ಎಲ್ಲ ಚಿತ್ರಗಳನ್ನು ಮೂಲವಾಗಿಟ್ಟುಕೊಂಡು ಅವರೆಲ್ಲರ ಸ್ಮರಣೆ ಮಾಡ್ತಾ ಆ ಚಿತ್ರಗಳ ಆಧಾರದಿಂದ ಕಂಪ್ಯೂಟರ್ನಲ್ಲಿ ಬಹಳ, ಈಗ ಯಾಕೆಂದ್ರೆ ವಿಜ್ಞಾನ ಮುಂದುವರೆದಿದೆ, ಅದರ ಲಾಭವನ್ನು ನಾವು ಪಡಿಬೇಕು. ಆದ್ದರಿಂದ ಹಿಂದೆ ಬರೆದದ್ದು ಈ ರೀತಿಯಾಗಿ ಕಂಪ್ಯೂಟರ್ನಲ್ಲಿ ಬರುವ ಚಿತ್ರದಂತೆ ಇಲ್ಲದೆ ಸ್ವಲ್ಪ ವಿಭಿನ್ನವಾಗಿತ್ತು. ಆಧುನಿಕರಿಗೆಲ್ಲ ಕಂಪ್ಯೂಟರ್ನಲ್ಲಿ ಬಂದರೆ ಅದು ಬಹಳ ಮನಃಪರಿಣಾಮಕ್ಕೆ ಕಾರಣ ಆಗ್ತದೆ ಅನ್ನೋ ಉದ್ದೇಶದಿಂದ ಈ ಕಂಪ್ಯೂಟರ್ನ ಈ ಚಿತ್ರ ತಯಾರುಗೊಂಡಿದೆ. ಬೆಂಗಳೂರಿನ ಆನಂದರಾವ್ ಅನ್ನೋರು ಇದನ್ನು ಮಾಡಬೇಕು ಅಂತ ಹೊರಟರು. ಯಾವ ರೀತಿ ವಿಶ್ಲೇಷಣೆ ಬರೀಬೇಕು, ಏನು ಮಾಡಬೇಕು, ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಅಧ್ಯಯನ ಮಾಡುವಾಗ ನಮ್ಮ ಮಾರ್ಗದರ್ಶನ ಪಡೆದರು. ಪೂರ್ವಾಶ್ರಮದಲ್ಲೇನೆ ನಮ್ಮಿಂದ ಮಾರ್ಗದರ್ಶನ ಪಡೆದು, ಅವರು ಸ್ವತಃ ಇಂಜಿನಿಯರ್ ಆದ್ದರಿಂದ ಮನೆಯಲ್ಲೇ ಕೂತ್ಕೊಂಡು ಈ ರೀತಿಯಾದಂಥ ಚಿತ್ರವನ್ನು ಅವರು ನಿರ್ಮಾಣ ಮಾಡಿದರು. ಒಳಗಡೆ ಏನೇನು ಬರೀಬೇಕು, ಆ ಚಿತ್ರ ಹೇಗಿರಬೇಕು ಅನ್ನುವ ಮಾರ್ಗದರ್ಶನವನ್ನು ವಿಜಯದಾಸರ ಆಚಾರ್ಯರ ಅನುಗ್ರಹದಿಂದ ಕಿಂಚಿತ್ ನಾವು ಹಿಂದಿನವರ ಎಲ್ಲ ಗ್ರಂಥಗಳನ್ನು ಪರಿಶೋಧನೆ ಮಾಡಿ ಮಾರ್ಗದರ್ಶನ ಮಾಡಿದ್ವಿ. ಅವರ ಮಕ್ಕಳು ಸುಧೀಂದ್ರ ಅನ್ನುವರು, ಅವರು ಬಹಳ ಪರಿಶ್ರಮ ಪಟ್ಟು ಕಂಪ್ಯೂಟರ್ಗೆ ಹಾಕಿ ಇದೊಂದು ಉತ್ತಮವಾದ ಈ ಚಿತ್ರ ಬರುವ ಪ್ರಯತ್ನ ಅವರು ಕೂಡ ಮಾಡಿದರು. ಆ ಬಂದ ಚಿತ್ರವನ್ನು ಮೊದಲು ಬೆಂಗಳೂರಿನಲ್ಲೇ ಉತ್ತರಾದಿ ಮಠದಲ್ಲಿ ಬಿಡುಗಡೆ ಮಾಡಿದ್ದಾಯಿತು. ಅದು ಎಲ್ರಿಗೂ ಕೂಡ ಅದರ ವಿವರಣೆ ತಿಳಿಬೇಕು. ಪುಸ್ತಕನೋ ಬರೆದಿದೆ, ಆದರೆ ವಿವರಣೆ ತಿಳಿಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಪ್ರದರ್ಶನ ಮಾಡುವ ವ್ಯವಸ್ಥೆಯನ್ನು ಕೂಡ ಅವರೇ ಅದಕ್ಕೆಲ್ಲ ಏರ್ಪಾಟು ಮಾಡಿದರು. ಆರ್ಥಿಕ ಹೊಣೆ ಎಲ್ಲ ಹೊತ್ತು ಮಾಡಿದರು. ಅನೇಕ ಕಡೆ ಪ್ರದರ್ಶನ ನಡೀತಿದ್ದು. ಮದ್ರಾಸಿನಲ್ಲಿ, ಇಲ್ಲಿಯೂ ಕೂಡ, ಚೆನ್ನೈನಲ್ಲಿಯೂ 2-3 ಬಾರಿ ಆಗಿದೆ. ಈಗ ಇನ್ನೊಂದು ಬಾರಿ ಆಗ್ತಾ ಇದೆ. ಮೈಸೂರು, ಬೆಂಗಳೂರು, ರಾಯಚೂರು, ಹುಬ್ಬಳ್ಳಿ, ಧಾರವಾಡ, ಹೈದರಾಬಾದು ಎಲ್ಲ ಕಡೆ ಇದರ ಪ್ರದರ್ಶನ. ಸಾಧಕರು ಅದನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ರು. ಒಂದೇ ಸಲ ವಿವರಣೆ ಕೊಟ್ಟಾಗ ಅರ್ಥ ಆಗದೇ ಇರಬಹುದು, ಯಾಕೆ ಬಹಳ ಜಟಿಲವಾದ ವಿಷಯ. ಆಧ್ಯಾತ್ಮಿಕ ಪ್ರಪಂಚವೇ ಹೀಗೆ. ಆದರೂ ಕೂಡ ಸಾಧ್ಯವಾದಷ್ಟು ಸರಳವಾದ ವಿವರಣೆಯನ್ನ ಕೊಡ್ತಾ ಬರ್ತೇವೆ. ಅದಕ್ಕೊಂದು ಪುಸ್ತಕ ಇದೆ, ಇಂಗ್ಲಿಷ್ನಲ್ಲೂ ಕೂಡ ತರ್ಜುಮೆ ಆಗಿದೆ. ಆ ಪುಸ್ತಕ ಮತ್ತು ಚಿತ್ರ ಎರಡೂ ಇಟ್ಟುಕೊಂಡು ವಿವರಣೆ ಕೇಳಿದ ಮೇಲೆ ಮನೆಯಲ್ಲಿ ಹೋಗಿ ಮತ್ತೊಂದು ಬಾರಿ ಅಧ್ಯಯನ ಮಾಡಿದಾಗ ಖಂಡಿತವಾಗಿಯೂ ಮನವರಿಕೆ ಆಗ್ತದೆ. ಪೂಜೆ ಮಾಡುವಾಗ, ಪುರುಸೊತ್ತಿದ್ದ ದಿವಸ ಇದನ್ನೆಲ್ಲ ಒಂದು ಸಲ ಮತ್ತೆ ಮತ್ತೆ ಆಲೋಚನೆ ಮಾಡ್ತಾ ಇದ್ರೆ ಮನಸ್ಸಿನಲ್ಲಿ ಸ್ಥಿರವಾಗಿ ಕೂಡುತ್ತದೆ. ಅದು ವಿಜಯದಾಸರ ಅನುಗ್ರಹಕ್ಕೂ ಕೂಡ ಎಲ್ಲರೂ ಪಾತ್ರರಾಗ್ತಾರೆ. ವಿಜಯದಾಸರ ಪ್ರಾರ್ಥನೆ ಮಾಡ್ತಾ ನಮಗಿದು ತಲೆಯಲ್ಲಿ ಹೋಗಲಿ ಅಂತ ಹೇಳಿ ಅವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರೂ ಇದನ್ನು ಕೇಳಬೇಕು. ವಿಜಯದಾಸರ ಚರಣಾರವಿಂದಕ್ಕೆ ವಂದಿಸಿ ಅವರ ಸುಳಾದಿಯನ್ನು ಓದ್ತಾ ಸ್ವಲ್ಪ ಸುಳಾದಿಯನ್ನು ಅಲ್ಲಲ್ಲಿ ಉಲ್ಲೇಖ ಮಾಡಿ ಇದರಲ್ಲಿ ಏನು ಅಡಕವಾಗಿದೆ ಅನ್ನೋದರ ಬಗ್ಗೆ 4 ಮಾತು ಹೇಳ್ತಾ ಇದ್ದೀವಿ. ವಿಜಯದಾಸರು ಇದು ಸಮಗ್ರ ಕಂಕಣಾಕಾರ ಇದರ ಪ್ರಕಾರ ಚಕ್ರಾಬ್ಜ ಮಂಡಲವನ್ನು ಬರೆದು ಅದರ ಒಳಗೆ ಏನು ಬರಿಬೇಕು, ಏನು ಅನುಸಂಧಾನ ಮಾಡಲಿಕ್ಕೆ ಅನುಕೂಲ ಆಗ್ತದೆ, ಬರಿಲೇಬೇಕು ಅಂತೇನಿಲ್ಲ, ಹಾಗೆ ಅನುಸಂಧಾನಕ್ಕೆ ಬರೋದಿಲ್ಲ. ಆದ್ದರಿಂದ ಅದು ಬರೆದದ್ದನ್ನು ಕಣ್ಣೆದುರುಗಡೆ ಇಟ್ಟುಕೊಂಡಾಗ ಅದು ಮನಸ್ಸಿಗೆ ಅನುಸಂಧಾನ ಬರ್ತದೆ ಅಂತ ದಾಸರೇ ಅಪ್ಪಣೆ ಕೊಡಿಸಿದ್ದಾರೆ ಏನೇನು ಬರಿಬೇಕು ಅಂತ. ಆ ಬರೆದದ್ದರ ವಿಶ್ಲೇಷಣೆ, ಅದರ ಔಚಿತ್ಯ, ಅದನ್ನು ವಿವರಣೆ ಕೊಡ್ತೇನೆ. ಪೂರ್ತಿ ಬರೆದಾಗ ಸಮಗ್ರ ಚಕ್ರಾಬ್ಜ ಮಂಡಲದ ಚಿತ್ರ ಈ ರೀತಿ ಬರ್ತದೆ. ಆರಂಭದಿಂದ ಬರೆಯುವ ಕ್ರಮ ಹೇಗೆ? ಹೆಣ್ಣು ಮಕ್ಕಳು ಮನೆಯಲ್ಲಿ ರಂಗವಲ್ಲಿ ಹಾಕಬಹುದು. ಗಂಡಸರು ಪೂಜೆ ಮಾಡೋದಕ್ಕಿಂತ ಪೂರ್ವದಲ್ಲಿ ದೊಡ್ಡ ದೇವರ ಕಟ್ಟೆ, ದೊಡ್ಡ ದೇವರ ಮನೆ ಇತ್ತು ಅಂತ ಆದರೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಹಾಕಬಹುದು. ಒಂದು ಕಡೆ ಇತ್ತೀಚೆಗೆ ಇದರ ಹಿಂದಿನ ವಿವರಣೆಯನ್ನು ಬೆಂಗಳೂರಿನಲ್ಲಿ ಕೊಟ್ಟಾಗ ಏಕಾದಶಿ ರಾತ್ರಿ ವಿವರಣೆ ಕೊಟ್ವಿ. ಮಾರನೇ ದಿವಸ ನಮ್ಮದು ಅಲ್ಲೇ ಪೂಜೆ ಇತ್ತು. ದ್ವಾದಶಿ ದಿವಸ ಆ ಪೂಜೆ ಹೊತ್ತಿಗೆ ಹೆಣ್ಣು ಮಕ್ಕಳು
ಆ ನಮ್ಮ ಪೀಠ ಹಾಕುವಲ್ಲಿ ಇಂಥ ರಂಗವಲ್ಲಿಂದ ಮಂತ್ರ ಅಲ್ಲ, ಈ ಚಕ್ರಾಬ್ಜ ಮಂಡಲ ಸಂಪೂರ್ಣವನ್ನ ರಂಗೋಲಿಯಲ್ಲಿ ಇಳಿಸಿಬಿಟ್ಟಿದ್ರು. ಅದ್ರ ಮೇಲೆ ದೇವರ ಪೂಜೆ ನಡೀತು. ಅಷ್ಟು ಅದನ್ನ ಫಾಲೋ ಮಾಡಿ ಆ ರೀತಿ ತಯಾರಾಗಿ ಬಿಟ್ಟಿದ್ರು. ಹೆಣ್ಣು ಮಕ್ಕಳಿಗೆ ಇದು ಬಹಳ, ಮನೆಯಲ್ಲಿ ನಿತ್ಯ ಹಾಕಿದರೆ ಪರಮಾತ್ಮನ ಸನ್ನಿಧಾನ ಬರ್ತದೆ. ಅದನ್ನು ಹಾಕುವ ಕ್ರಮ, ಅದನ್ನು ವಿವರಣೆ ಕೊಡ್ತೇನೆ. ಆರಂಭದಲ್ಲಿ ಕಂಕಣಾಕಾರವನ್ನು ಬರೆದು ಅದರ ಮಧ್ಯೆ ಓಂಕಾರ 2 ಎಡಬಲದೆ ರಚಿಸಿ, ಶಂಕೆಯಿಲ್ಲದೆ ನಡುವೆ ಘೃಣಿಯೆಂದು ಲಿಪಿಸಿ, ಮೀನಾಂಕನಯ್ಯನ ಪೀಠಸ್ಥಳವಿದೆಂದು ಬಿಂಕದಲ್ಲಿ ಸ್ವರದೊಳಗೆ ಕಡಿಯಣ ಸ್ವರವೇ 2 ಅಲಂಕಾರವನ್ನೇ ಮಾಡಿ. ಇದು ಮೊದಲನೇ ಕ್ರಮ, ವಿಜಯದಾಸರು ಹೇಳಿದ್ದು ಸುಳಾದಿಯಲ್ಲಿ. ನೋಡಿ, ಆರಂಭ ಆಗೋದು ಕಂಕಣಾಕಾರವನ್ನು ಬರೆದು. ಇದೊಂದು ಕಂಕಣ, ಈ ಕಂಕಣಾಕಾರವನ್ನು ಬರೀಬೇಕು. ಕಂಕಣಾಕಾರ ಅಂದ್ರೆ ಒಂದು ವಲಯ, ಕಂಕಣ ಅಂದ್ರೆ ವಲಯ, ಬಳೆ, ಕನ್ನಡದಲ್ಲಿ ಬಳೆ ಅಂತಾರೆ. ಬಳೆಯ ಆಕಾರದಲ್ಲಿ ಒಂದು ವರ್ತುಲವನ್ನು ಬರೀಬೇಕು. ಅದರ ಮಧ್ಯದಲ್ಲಿ ಓಂಕಾರ 2 ಎಡಬಲದಿ ರಚಿಸಿ, ಎರಡುಗಡೆ ಓಂ ಓಂ ಅಂತ ಎರಡುಗಡೆ 2 ಓಂಕಾರ ಬರೀಬೇಕು. ಮಧ್ಯದಲ್ಲಿ ನಡುವೆ ಘೃಣಿಯೆಂದು ಲಿಪಿಸಿ, ಘೃಣಿಹಿ ಅಂತ ಬರೀಬೇಕು. ಓಂ ಘೃಣಿಹಿ ಓಂ ಅಂತ ಒಂದು ಮಂತ್ರ ಆಗ್ತದೆ. ಅನಂತರದಲ್ಲಿ 2 ಕಡೆ ಮೇಲೆ ಕೆಳಗಡೆ 2 ಅಲಂಕಾರವನ್ನೇ ಮಾಡಬೇಕು ಅಂತಾರೆ. ಕಡಿಯಣ ಸ್ವರ, ಸ್ವರದಲ್ಲಿ ಕಡೆಯ 2 ಸ್ವರಗಳು ಅಂತಂದ್ರೆ ಅಂ ಮತ್ತು ಅಹ. ಅಂ ಅಹ ಎಂಬ 2 ಸ್ವರಗಳನ್ನ ಮೇಲೆ ಕೆಳಗಡೆ ಬರೆದು ಅಲಂಕಾರ ಮಾಡಬೇಕು. ಇದು ಮೊದಲನೇ ವಲಯ. ಇದು ಪರಮಾತ್ಮನ ಮೀನಾಂಕನಯ್ಯನ ಪೀಠಸ್ಥಳವಿದೆಂದು ಬಿಂಕದಲ್ಲಿ, ಇದು ಪರಮಾತ್ಮನ ಪೀಠಸ್ಥಳ ಅಂತ ಭಾವಿಸ್ಬೇಕಂತ. ಭಗವಂತನ ಪೂಜೆ ಮಾಡುವಾಗ, ಮಂತ್ರಗಳಿಂದ ಪರಮಾತ್ಮನ ಪೂಜೆ ಮಾಡುವಾಗ ಇದು ಪೀಠಸ್ಥಳ ಅಂತ ಭಾವಿಸಬೇಕು. ಈ ವಲಯವನ್ನ ಪೀಠಸ್ಥಳವಿದೆಂದು ಭಾವಿಸಿ ಕಡೆಯಣಾಸ್ವರವೆರಡು ಅಲಂಕಾರವನ್ನೇ ಮಾಡಿ. ಏನಿದ್ರ ಅರ್ಥ ಅಂತ ನಾವು ತಿಳ್ಕೊಳ್ಬೇಕೀಗ. ದಾಸರು ಹೇಳಿದ ಪ್ರಕಾರ ಇಷ್ಟು ರಚನೆ ಆಗ್ತದೆ. ಘೃಣಿಹಿ ಅಂದ್ರೆ ಏನು? ಘೃಣಿ ಅನ್ನೋ ಶಬ್ದ ತಂತ್ರಸಾರ ಸಂಗ್ರಹದಲ್ಲೇ ಬಂದಿರೋದು. ಘೃಣಿ ಸೂರ್ಯ ಆದಿತ್ಯ ಅಂತ ಒಂದು ಮಂತ್ರ ಹೇಳ್ತಾರೆ ಆಚಾರ್ಯರು. 4ನೇ ಅಧ್ಯಾಯದಲ್ಲಿ, ಮಂತ್ರಾಧ್ಯಾಯದಲ್ಲಿ ಘೃಣಿಹಿ ಸೂರ್ಯ ಆದಿತ್ಯ. ಅಲ್ಲಿ ಘೃಣಿ ಅನ್ನೋ ಶಬ್ದಕ್ಕೆ ಆಚಾರ್ಯರೇ ಅರ್ಥ ಬರೆದಿದ್ದಾರೆ. ದಯಾಳು ಅಂತ ಅರ್ಥ, ಕೃಪಾಪೂರ್ಣ ಅಂತ ಅರ್ಥ. ಘೃಣ ಅಂದ್ರೆ ಕೃಪೆ, ಘೃಣಿಹಿ ಅಂತಂದ್ರೆ ಕೃಪಾಪೂರ್ಣನಾದ ಪರಮಾತ್ಮ. ಆ ಹೆಸರನ್ನೇ ಯಾಕೆ ಬರಿಬೇಕು ಅಂದ್ರೆ, ಪೂಜೆ ಮಾಡುವಾಗ ಆರಂಭದಲ್ಲಿ ಒಂದು ಮಂತ್ರ ಹೇಳ್ತೇವೆ. ಆಯತಾಭ್ಯಾಂ ವಿಶಾಲಾಭ್ಯಾಂ ಲೋಚನಾಭ್ಯಾಂ ಕೃಪಾನಿಧೇ ಕರುಣಾಮೃತ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ ಸತ್ಪತ್ರಗಂಧ ಪುಷ್ಪಾದ್ಯೈ ಅರ್ಚಯಾಮಿ ಯಥಾ ಹರೇ ಅನುಜ್ಞಾಂ ದೇಹಿ ದೇವೇಶ ಸಂಸಾರಾರ್ಥ ನಿವೃತ್ತಯೇ ಅಂತ ಪೂಜೆ ಮಾಡುವಾಗ ಮೊದಲು ಭಗವಂತನ ಪ್ರಾರ್ಥನೆ ಮಾಡಿಕೊಳ್ಳೋ ಕ್ರಮ ಹೀಗೆ. ದಯಾಮಯನಾದ ಪರಮಾತ್ಮ, ನನ್ನ ಕ್ಷುದ್ರವಾದ ಪೂಜೆ, ನನ್ನ ಅಲ್ಪ ಪೂಜೆ ನಿನಗೆ ಬೇಕಾಗಿಲ್ಲ. ನೀನು ಲಕ್ಷ್ಮೀಪತಿ, ಲಕ್ಷ್ಮೀದೇವಿ ವೈಭವದಿಂದ ನಿನ್ನ ಪೂಜೆ ಮಾಡ್ತಿರ್ತಾಳೆ. ಆದರೂ ದಯಮಾಡಿ ಕೃಪಾಪೂರ್ಣನಾಗಿ ತುಳಸಿ ನೀರಿನಿಂದ, ಪತ್ರ ಪುಷ್ಪಗಳಿಂದ, ಜಲದಿಂದ ನಾನು ಮಾಡುವಂತಹ ಪೂಜೆಯನ್ನ ನೀನು ಕೃಪಾ ಮಾಡಿ ಸ್ವೀಕಾರ ಮಾಡಬೇಕು. ನನಗಾಗಿ ನನ್ನ ಮೇಲೆ ಕೃಪಾ ಮಾಡಿ ಸ್ವೀಕಾರ ಮಾಡು. ನಿನಗೆ ಅಗತ್ಯ ಇಲ್ಲ, ನನ್ನ ಮೇಲೆ ಕೃಪಾ ಮಾಡಿ ಸ್ವೀಕಾರ ಮಾಡು ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಅಲ್ಲಿ ಅದೇ ಮಾತು ಬರ್ತದೆ. ಕರುಣಾಮೃತ ಪೂರ್ಣ ಲೋಚನಗಳಿಂದ ನನ್ನನ್ನು ನೋಡು, ನನ್ನ ಪೂಜೆಯನ್ನ ದಯೆಯಿಂದ ಸ್ವೀಕಾರ ಮಾಡು. ಆ ಅಭಿಪ್ರಾಯದಿಂದಲೇನೆ ಘೃಣಿಹಿ ಅನ್ನೋ ಶಬ್ದವನ್ನ ಬರಿಬೇಕು. ಘೃಣಿ ಅಂದ್ರೆ ದಯಾಮಯನಾದ ಪರಮಾತ್ಮ ಅಂತ ಅರ್ಥ. ಅವನಿಗೆ ದಯೆಯಿಂದಲೇನೆ ಬರ್ತಾನೆ, ಇಲ್ದಿದ್ರೆ ನಮ್ಮ ಪೂಜೆಗೆ ಯಾಕೆ ಬರಬೇಕು? ಇದು ಒಂದರ್ಥ. ಇದು ಘೃಣಿಹಿ ಅನ್ನೋದಕ್ಕೆ. ಅದು ಮಂತ್ರವೂ ಹೌದು ಘೃಣಿ ಅನ್ನೋದು. ಅದನ್ನು ಬರೆದಿದ್ದಾರೆ. ಮೇಲೆ ಕೆಳಗಡೆ ಅಂ ಮತ್ತು ಅಂತಹ ಅಂತ ಅದು ಅಂತ ಮತ್ತು ಅರ್ಧಗರ್ಭ ಅಂತ ಬರೀಬೇಕು. ಅದು ಮೊನ್ನೆ ಹೇಳಿದ್ದೇನೆ. ಅಂ ಅನ್ನೋದು ಅಂತ ಅನ್ನೋ ಶಬ್ದದ ಸಂಕ್ಷಿಪ್ತ ರೂಪ. ಅಂತ ಅಂತಂದ್ರೆ ಅದಕ್ಕೂ ಆಚಾರ್ಯರೇ ಅರ್ಥ ಬರೆದಿದ್ದಾರೆ. ಅಂತ ಅಂದ್ರೆ ಸರ್ವೋತ್ತಮ ಅಂತ ಅರ್ಥ. ಅಂತ ಅಂದ್ರೆ ಕೊನೆಯವನು. ಕೆಳಗಿನ ತೃಣಜೀವರಿಂದ ಆರಂಭ ಮಾಡಿಕೊಂಡು ಹೋದರೆ ಮನುಷ್ಯರು, ಅನಂತರ ಪಿತೃಗಳು, ದೇವತೆಗಳು ಎಲ್ಲ ಮೇಲ್ಗಡೆ ಹೋದಾಗ ತತ್ವಾಭಿಮಾನಿ ದೇವತೆಗಳು, ಪರಶುಕ್ಲತ್ರಯದವರು, ಅವರ ಮೇಲೆ ಪರಮಾತ್ಮ ಇದ್ದಾನೆ. ಅವನೇ ಕೊನೆ.
ಅವನ ಮೇಲೆ ಮತ್ತೆ ಯಾರೂ ಕೂಡ ಇಲ್ಲ. ಏಕಾಂತ ಭಕ್ತರು ಅಂತಾರೆ. ಏಕಾಂತ ಅಂದ್ರೆ ಅಂತದಲ್ಲಿ ಒಬ್ಬನೇ ಒಬ್ಬ ಪರಮಾತ್ಮ, ಆದ್ರಿಂದ ಅವನು ಏಕಾಂತ, ಅವನ ಮೇಲೆ ಯಾರಿಲ್ಲ. ಹೀಗೆ ಪರಮಾತ್ಮ ಸರ್ವೋತ್ತಮ ಅನ್ನೋದಕ್ಕೆ ಸೂಚಕವಾಗಿ ಅಂತ ಬರೀಬೇಕು. ಅರ್ಧಗರ್ಭ ಅಂತ, ಅಹ ಅಂದ್ರೆ ಅರ್ಧಗರ್ಭ, ಅದು ತಂತ್ರಸಾರದಲ್ಲೇ ಇದೆ. ಅಹ ಅಂದ್ರೆ ಅರ್ಧಗರ್ಭ ಅಂದ್ರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ ಅರ್ಥ. ಅರ್ಧ ಅಂದ್ರೆ ಮುಖ್ಯ ಪ್ರಾಣದೇವರು, ಯಾಕೆಂದ್ರೆ ದೇಹಕ್ಕೆ ಒಂದು ಕೆಳಗಡೆ ಒತ್ತು ಕೊಟ್ಟಿದೆ. ಅರ್ಧ ಅಂದ್ರೆ ಚೆನ್ನಾಗಿ ಸಮೃದ್ಧರಾದವರು, ಜ್ಞಾನದಿಂದ ಸಮೃದ್ಧರಾದವರು ಅಂತ ಅರ್ಥ. ಅರ್ಧ ಮುಖ್ಯ ಪ್ರಾಣದೇವರು. ಗರ್ಭ ಅಂತಂದ್ರೆ ಅವರ ಒಳಗಡೆ ನೆಲೆಸಿದವನು ಪರಮಾತ್ಮ. ಆದ್ದರಿಂದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದ ಸರ್ವೋತ್ತಮನಾದಂಥ ಕೃಪಾಪೂರ್ಣನಾದ ಪರಮಾತ್ಮ ಪೂಜೆಯನ್ನು ಸ್ವೀಕರಿಸು. ಇದಿಷ್ಟು ಈ ವಲಯದಲ್ಲಿ ಬರೆದದ್ದರ ಅರ್ಥ. ಅದರ ಬಳಿಯೇ ಕಂಕಣಾಕಾರವನ್ನೊಳಮಾಡಿಕೊಂಡು ಮಂಕುಮತಿಯ ತೊರೆದು ತ್ರಿಕೋಣ ಸುತ್ತಿಸಿ ಶ್ರೀಂಕಾರ ಇಚ್ಛಾಶಕ್ತಿ, ಕ್ಲೀಂಕಾರ ಕ್ರಿಯಾಶಕ್ತಿ, ಹ್ರೀಂಕಾರ ಜ್ಞಾನಶಕ್ತಿ ಮೂರು ಮೂಲೆಗೆ ಬರೆಯೋ ಪಂಕಜಪಾಣಿಯು ಶ್ರೀಭೂ ದುರ್ಗಾನಾಮಕಳು ಪಂಕಜಾಕ್ಷನ ರೂಪ ಮೂರು ಉಂಟು. ಮುಂದೆಂದು ವಿಜಯದಾಸರು ತಿಳಿಸ್ತಾರೆ. ಕಂಕಣಾಕಾರವನ್ನು ಒಳಮಾಡಿಕೊಂಡು ಅಂದ್ರೆ ಈ ಮೊದಲನೇ ವಲಯ ಒಳಗಡೆ ಬರೋ ಹಾಗೆ ತ್ರಿಕೋಣವನ್ನು ಬರಿಬೇಕು. ನೋಡಿ, ಕಂಕಣಾಕಾರ ಒಳಗೆ ಬಂತು. ಈ ತ್ರಿಕೋಣವನ್ನು ಸುತ್ತಿ ತ್ರಿಕೋಣ ಬರೆದಾಗ, ತ್ರಿಕೋಣವನ್ನು ಸುತ್ತಿಸಿ ಅವಾಗ ಮೂರು ಮೂಲೆ ಮನೆಗಳು ಸಿಗ್ತದೆ. ಅದರಲ್ಲಿ ಶ್ರೀಂ, ಕ್ಲೀಂ, ಹ್ರೀಂ ಅಂತ ಮೂರು ಬೀಜಾಕ್ಷರಗಳನ್ನು ಬರಿಬೇಕು. ಶ್ರೀಂ ಅನ್ನೋದು ಶ್ರೀದೇವಿಯ ಬೀಜಾಕ್ಷರ, ಕ್ಲೀಂ ಅನ್ನೋದು ಕೃಷ್ಣ ಮಂತ್ರಕ್ಕೂ ಬೀಜಾಕ್ಷರ, ಭೂದೇವಿಯ ಬೀಜಾಕ್ಷರವೂ ಹೌದು. ಕೃಷ್ಣ ಮಂತ್ರ ಜಪ ಮಾಡುವವರು ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ, ಓಂ ಕ್ಲೀಂ ಕೃಷ್ಣಾಯ ನಮಃ ಹಾಗೆ ಮಾಡ್ತಾರೆ. ಅಂದ್ರೆ ಅದು ಕೃಷ್ಣ ಮಂತ್ರಕ್ಕೂ ಬೀಜಾಕ್ಷರ, ಭೂದೇವಿಗೂ ಬೀಜಾಕ್ಷರ. ಶ್ರೀಂ ಕ್ಲೀಂ ಹ್ರೀಂ ಅಂತ ಇದು ದುರ್ಗಾದೇವಿ ಬೀಜಾಕ್ಷರ, ದುರ್ಗಾದೇವಿಗೆ ಆ ರೀತಿ ಬೀಜಾಕ್ಷರ. ಆದ್ದರಿಂದ ಅಂದ್ರೆ ಮೂರು ಬೀಜಾಕ್ಷರ ಬರೀಬೇಕು ಅಂತ ಹೇಳಿದ್ರು ದಾಸರು. ಮೂರು ಬೀಜಾಕ್ಷರ ಬರೆದ ಆ ಮನೆಗಳಲ್ಲಿ ಪಂಕಜಪಾಣಿಯು ಶ್ರೀಭೂ ದುರ್ಗಾನಾಮಕಳು. ಪಂಕಜಪಾಣಿ ಅಂದ್ರೆ ಲಕ್ಷ್ಮೀದೇವಿ, ಕೈಯಲ್ಲಿ ಕಮಲ ಹಿಡ್ಕೊಂಡಿರ್ತಕ್ಕಂಥ ಲಕ್ಷ್ಮೀದೇವಿಯ ಮೂರು ರೂಪಗಳು ಅಲ್ಲಿ ಬಂದು ನೆಲೆಸ್ತವೆ. ಶ್ರೀದೇವಿ, ಭೂದೇವಿ, ದುರ್ಗಾದೇವಿ. ಶ್ರೀಭೂ ದುರ್ಗಾನಾಮಕಳು. ಪಂಕಜಾಕ್ಷನ ರೂಪ ಮೂರು ಉಂಟು. ಪಂಕಜಾಕ್ಷ ಪರಮಾತ್ಮ, ಅವನ ಮೂರು ರೂಪಗಳನ್ನು ಬರಿಬೇಕು. ವಿಶ್ವ, ತೈಜಸ, ಪ್ರಾಜ್ಞ. ಇನ್ನು ಅನಿರುದ್ಧ, ಇಲ್ಲಿ ಯಾವುದು, ಪ್ರದ್ಯುಮ್ನ, ಸಂಕರ್ಷಣ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ. ಹೀಗೆ ಭಗವಂತನ ಮೂರು ರೂಪಗಳನ್ನು ಕೂಡ ಬರಿಬೇಕು. ಅಂದ್ರೆ ಈಗ ಇದು ಪೀಠ ಮಧ್ಯದ ವಲಯ ಪರಮಾತ್ಮನನ್ನು ಕೂಡಿಸಿ ಆಯಿತು. ಎಲ್ಲಿ ಹೋದರೂ ಪರಮಾತ್ಮ ಒಬ್ಬನೇ ಇರೋದಿಲ್ಲ, ಅವನ ಪರಿವಾರ ಇರ್ತದೆ. ಭಗವಂತನಿಗೆ ಮೊದಲನೇ ಪರಿವಾರ ಲಕ್ಷ್ಮೀದೇವಿ, ಶ್ರೀಭೂ ದುರ್ಗಾ ಮೊದಲನೇ ಪರಿವಾರ. ಶ್ರೀಭೂ ದುರ್ಗಾ ಮಾತ್ರ ಅಲ್ಲ, ಅದರ ಜೊತೆಗೆ ಪರಮಾತ್ಮನ ರೂಪಗಳೇ ಪರಿವಾರವಾಗಿರ್ತದೆ. ಮೊನ್ನೆ ಹೇಳಿದ್ದೀನಿ, ಸ್ವಮೂರ್ತಿ ಗಣ ಮಧ್ಯಗಃ ಉದ್ದದ್ಭಾಸ್ವತ್ ಸಮಾಭಾಸ ಚಿದಾನಂದೈಕ ದೇಹವಾನ್ ಚಕ್ರಶಂಖ ಗದಾ ಪದ್ಮಧರೋಧ್ಯೇಯೋಹಮೀಶ್ವರ ಲಕ್ಷ್ಮೀಧರಾಭ್ಯಾಮಾಶ್ಲಿಷ್ಟ ಸ್ವಮೂರ್ತಿ ಗಣ ಮಧ್ಯಗಃ. ಅದರಂತೆ ಇಲ್ಲಿಯೂ ಕೂಡ ಸ್ವಮೂರ್ತಿ ಅಂದ್ರೆ ಇಲ್ಲಿ ಆಗುವಾಗ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ಅನ್ನುವಂಥ ಮೂರು ಭಗವದ್ ರೂಪಗಳನ್ನು ಇಟ್ಟುಕೊಳ್ಬೇಕು. ವಿಶ್ವ, ತೈಜಸ, ಪ್ರಾಜ್ಞ ಅನ್ನುವ ಮೂರು ರೂಪಗಳು. ಲಕ್ಷ್ಮೀ, ಶ್ರೀ, ಭೂ, ದುರ್ಗ. ಅದು ಯಾಕೆ ಅಂದ್ರೆ ಪರಮಾತ್ಮನ ಪರಿವಾರ ಆಗುವಾಗ ಶ್ರಿಯಂ ವಾಮೆ, ಇದು ಪರಮಾತ್ಮ ಅಂತ ಇಟ್ಟುಕೊಳ್ಳಿ. ಎಡಭಾಗದಲ್ಲಿ ಶ್ರೀದೇವಿ, ಬಲಭಾಗದಲ್ಲಿ ಭೂದೇವಿ, ಹಿಂಭಾಗದಲ್ಲಿ ದುರ್ಗಾದೇವಿ. ಈ ರೀತಿ ಶ್ರೀಭೂ ದುರ್ಗಾ ಅಂತ ಮೂರು ಭಗವತ್ ಲಕ್ಷ್ಮೀದೇವಿಯ ರೂಪಗಳು ಪರಿವಾರವಾಗಿರ್ತದೆ. ಮತ್ತು ದಾಸರೇ ಹೇಳಿದಂತೆ ಕ್ಲೀಂಕಾರ ಕ್ರಿಯಾಶಕ್ತಿ.
ಶ್ರೀಂಕಾರ ಇಚ್ಛಾಶಕ್ತಿ, ಕ್ಲೀಂಕಾರ ಕ್ರಿಯಾಶಕ್ತಿ, ಹ್ರೀಂಕಾರ ಜ್ಞಾನಶಕ್ತಿ ಬರಿಬೇಕು ಅಂತ. ಅಂದರೆ ಅಲ್ಲಿ ಸನ್ನಿಹಿತಳಾದಂಥ ಶ್ರೀದೇವಿ ನಮಗೆ ಮನುಷ್ಯರಿಗೆ ಇಚ್ಛಾಶಕ್ತಿಯನ್ನು ಕೊಡ್ತಾಳೆ, ಆದ್ದರಿಂದ ಇಚ್ಛಾಶಕ್ತಿ ಅಂತ ಬರೆದಿದೆ. ಇಲ್ಲಿ ಭೂದೇವಿ ಕ್ರಿಯಾಶಕ್ತಿಯನ್ನು ಕೊಡ್ತಕ್ಕಂಥವಳು. ದುರ್ಗಾದೇವಿ, ಅಲ್ಲಿ ಹ್ರೀಂ ಅಂದ್ರೆ ದುರ್ಗಾ ಬೀಜ, ದುರ್ಗಾದೇವಿ ಜ್ಞಾನಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಯಾಕೆಂದ್ರೆ ದುರ್ಗಾದೇವಿ ಅಜ್ಞಾನ ಪರಿಹಾರಗಳು. ಹ್ರೀ ಅಂದರೆ ಅಜ್ಞಾನ ಹರಣ ಮಾಡಿ ಜ್ಞಾನಶಕ್ತಿಯನ್ನು ಕೊಡ್ತಾಳೆ ದುರ್ಗಾದೇವಿ. ಶ್ರೀದೇವಿ ಇಚ್ಛಾಶಕ್ತಿಯನ್ನು ಕೊಡ್ತಾಳೆ, ಕ್ರಿಯಾಶಕ್ತಿ. ಮೂರು ಇರಬೇಕು ಮನುಷ್ಯನಿಗೆ: ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ. ಮೂರು ಶಕ್ತಿಗಳು ಅಲ್ಲಿ ಪೂಜೆ ಮಾಡಿದರೆ ನಮಗೆ ಬರ್ತದೆ, ದೊರೀತದೆ. ಅದರ ಜೊತೆಗೆ ವಿಷ್ಣು, ಬ್ರಹ್ಮ, ರುದ್ರ ಮೂರು ದೇವತೆಗಳ ಸನ್ನಿಧಾನವೂ ಕೂಡ ಅಲ್ಲಿ ಇರ್ತದೆ ಅಂತ ಭಾವಿಸಿ ಆ ವಿಷ್ಣು, ಬ್ರಹ್ಮ, ರುದ್ರದೇವರನ್ನ ಅಲ್ಲಿ ಪೂಜೆ ಮಾಡಬೇಕು. ಮತ್ತು ಪರಮಾತ್ಮನ ರೂಪ ಉಂಟು ಅಂತ ದಾಸರಷ್ಟೇ ಹೇಳಿದ್ರಿಂದ ಮೂರು ತ್ರಿಧಾಮ ಅಂತ ಪರಮಾತ್ಮನಿಗೆ ಹೆಸರು. ತ್ರಿಧಾಮ ಅಂತ ವಿಷ್ಣು ಸಹಸ್ರನಾಮದಲ್ಲೆಲ್ಲ ಬರ್ತದೆ. ಅಂದರೆ ಕ್ಷೀರಸಾಗರ, ಇಲ್ಲಿ ಅನಂತಾಸನ, ವೈಕುಂಠ. ಆ ಮೂರು ಭಗವದ್ ರೂಪ ಉಂಟು ಅಂದಾಗ ಮೂರು ಸ್ಥಾನದಲ್ಲಿರುವ ಪರಮಾತ್ಮನನ್ನು ಕೂಡ ಅಲ್ಲಿ ಚಿಂತನೆ ಮಾಡಿ ಪೂಜೆ ಮಾಡಬೇಕು. ಇಚ್ಛಾಶಕ್ತಿಯನ್ನು ಕೊಡ್ತಕ್ಕಂಥ ಶ್ರೀದೇವಿ, ಕ್ರಿಯಾಶಕ್ತಿ ಕೊಡುವ ಭೂದೇವಿ, ಜ್ಞಾನಶಕ್ತಿಯನ್ನು ಕೊಡ್ತಕ್ಕಂಥ ದುರ್ಗಾರೂಪ, ಅವರಿಗೆ ನಿಯಾಮಕನಾಗಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಿಶ್ವ, ತೈಜಸ, ಪ್ರಾಜ್ಞನಾಮಕ ಪರಮಾತ್ಮನ ರೂಪಗಳನ್ನು ಅಲ್ಲಿ ಪೂಜೆ ಮಾಡಬೇಕು. ಕ್ಷೀರಸಾಗರ, ಅನಂತಾಸನ, ಕ್ಷೀರಸಾಗರ, ಅನಂತಾಸನ, ವೈಕುಂಠದಲ್ಲಿರುವ ಭಗವದ್ ರೂಪಗಳನ್ನು ಪೂಜಿಸಬೇಕು. ಜೊತೆಗೆ ಸತ್ವಗುಣ, ರಜೋಗುಣ, ತಮೋಗುಣಗಳನ್ನು ಕೂಡ ಅಲ್ಲಿ ಬರಿಬೇಕು. ಯಾಕೆಂದರೆ ಶ್ರೀದೇವಿ ಅಂತ ಅಲ್ಲಿ ಬರೆದಿದ್ದರಿಂದ ಸತ್ವಗುಣಕ್ಕೆ ಅಭಿಮಾನಿ ಶ್ರೀದೇವಿ, ರಜೋಗುಣಕ್ಕೆ ಅಭಿಮಾನಿ ಭೂದೇವಿ, ತಮೋಗುಣಕ್ಕೆ ಅಭಿಮಾನಿ ದುರ್ಗಾರೂಪ. ಆದ್ದರಿಂದ ಸತ್ವರಜಸ್ತಮೋ ಗುಣಗಳು ನಮ್ಮ ದೇಹದಲ್ಲಿರ್ತದೆ. ರಜೋಗುಣ, ತಮೋಗುಣಗಳನ್ನು ಹತ್ತಿಕ್ಕಿಸಿ ಸತ್ವಗುಣ ಅಭಿವೃದ್ಧಿಯಾಗುವಂತೆ ಆಗಬೇಕು. ಆದ್ದರಿಂದ ಭೂದೇವಿ, ದುರ್ಗಾದೇವಿಯರನ್ನ ನೀವು ರಜೋಗುಣ, ತಮೋಗುಣಗಳನ್ನು ಕೆಳಮಟ್ಟಕ್ಕೆ ಮಾಡ್ರಿ ಅಂತ ಪ್ರಾರ್ಥಿಸಿ, ಶ್ರೀದೇವಿಯನ್ನ ಸತ್ವಗುಣ ಅಭಿವೃದ್ಧಿಗೊಳಿಸು, ಸಾತ್ವಿಕ ಕರ್ಮ ಮಾಡಿಸು ಅಂತ ಪ್ರಾರ್ಥನೆ ಮಾಡಬೇಕು. ಈ ರೀತಿ ತ್ರಿಕೋಣವನ್ನು ಬರೆದಾಗ ಆ ಮೂರು ಮನೆಗಳಲ್ಲಿ ಏನೇನು ಅನುಸಂಧಾನ ಮಾಡಬೇಕು ಅನ್ನೋದನ್ನು ದಾಸರು ಹೇಳಿದ್ದಾರೆ. ಭೂಹು ಭುವಃ ಸ್ವಹ ಅಂತ ಪರಮಾತ್ಮನ ಮೂರು ರೂಪಕ್ಕೆ ಮೂರು ಮಂತ್ರಗಳು ಇದೆ. ವ್ಯಾಹೃತಿ ಮಂತ್ರ, ಭೂಹು ಭುವಃ ಸ್ವಹ, ಆ ಮಂತ್ರಗಳನ್ನು ಕೂಡ ಬರೆದು ಅಷ್ಟು ಭಗವದ್ ರೂಪಗಳ ಚಿಂತನೆ ಅಲ್ಲಿ ಮಾಡಬೇಕು. ಕಂಕಣಾಕಾರ ಮರಳಿ ತ್ರಿಕೋಣ ಮೇಲೆ ಬರೆದು, ಕಂಕಣಾಕಾರ ಮರಳಿ ತ್ರಿಕೋಣ ಮೇಲೆ ಬರೆದು ಸಂಕೋಚವಾಗಿ ಇದೇ ದ್ವಿತೀಯ ವಲಯ. ಇದು ಮೊದಲನೇ ವಲಯ, ತ್ರಿಕೋಣ ಆಯಿತು. ಆ ತ್ರಿಕೋಣದ ಮೇಲೆ ಇನ್ನೊಂದು ವಲಯ ಬರಿಬೇಕು. ಮೂರು ಈ ಪಾಯಿಂಟ್ಗೆ ತಾಗುವಂತೆ ಇನ್ನೊಂದು ವಲಯ ಬರೆದು ಬಿಟ್ರೆ ಅದು ಎರಡನೇ ವಲಯ. ಚಕ್ರಾಬ್ಜ ಮಂಡಲ ಅಂದ್ರೆ ಹಾಗರ್ಥ. ಇದೆಲ್ಲ ಚಕ್ರ, ಚಕ್ರಾಕಾರವಾಗಿ ಬರ್ತದೆ. ವಲಯ, ಚಕ್ರ ಎಲ್ಲ ಒಂದೇ ಅರ್ಥ. ಇದು ಎರಡನೇ ಚಕ್ರ, ಎರಡನೇ ವಲಯ. ಹೀಗೆ ಎರಡನೇ ವಲಯ ಬರೆದಾಗ ಇದು ದ್ವಿತೀಯ ವಲಯ. ಪಂಕಜ ಮಿತ್ರ ಸೋಮ ಅಗ್ನಿಮಂಡಲ. ಪಂಕಜ ಮಿತ್ರ ಅಂದ್ರೆ ಸೂರ್ಯ, ಇದು ಸೂರ್ಯಮಂಡಲ ಅಂತ ಬರಿಬೇಕು. ಸೋಮ ಅಂದ್ರೆ ಚಂದ್ರಮಂಡಲ ಅಂತ ಇಲ್ಲಿ ಬರಿಬೇಕು. ಪಂಕಜ ಮಿತ್ರ ಸೋಮ ಅಗ್ನಿಮಂಡಲ ಬರೆದು ಇದು ಅಗ್ನಿಮಂಡಲ. ಈ ರೀತಿ ಮೂರು ಮಂಡಲಗಳನ್ನು ಬರಿಬೇಕು. ಇದರ ಕಲ್ಪನೆ ಏನು ಅಂತಂದ್ರೆ, ಎದುರುಗಡೆ ಭಗವಂತ ಇದ್ದಾನೆ ಅಂತ ಭಾವಿಸ್ರಿ. ಇದು ಪರಮಾತ್ಮನ ಬಲಗಣ್ಣು, ಇದು ಪರಮಾತ್ಮನ ಎಡಗಣ್ಣು, ಇದು ಭಗವಂತನ ಬಾಯಿ. ಬಲಗಣ್ಣಿನಲ್ಲಿ ಸೂರ್ಯ ಇರ್ತಾನೆ, ಎಡಗಣ್ಣಿನಲ್ಲಿ ಪರಮಾತ್ಮನ ಎಡಗಣ್ಣಿನಲ್ಲಿ ಚಂದ್ರ ಇರ್ತಾನೆ, ಬಾಯಿಯಲ್ಲಿ ಅಗ್ನಿ ಇರ್ತಾನೆ. ಮುಖಾದಿಂದ್ರಶ್ಚ ಅಗ್ನಿಶ್ಚ ಚಕ್ಷೋ ಸೂರ್ಯೋ ಅಜಾಯತ. ಹಾಗೆ ಚಂದ್ರ ಮನಸ್ಸಿನಿಂದಲೂ ಹುಟ್ಟಿದ್ದಾನೆ, ಎಡಗಣ್ಣಿನಲ್ಲಿ ನೆಲೆಸಿರ್ತಾನೆ ಅಂತಲೂ ಭಾಗವತದಲ್ಲಿದೆ. ಆದ್ದರಿಂದ ಸೂರ್ಯ, ಚಂದ್ರ, ಅಗ್ನಿಮಂಡಲಗಳನ್ನ ಈ ದಿಕ್ಕಿಗೆ ಬರಿಬೇಕು. ಅದರಲ್ಲಿ ಅದರ ಅನುಸಂಧಾನ ಹಾಗೆ: ಭಗವಂತನ ಎರಡು ಕಣ್ಣು, ಬಾಯಿ. ಸೂರ್ಯಮಂಡಲದಲ್ಲಿ